ಬಂಗಾರದ ಸರ, ಚಿನ್ನದ ಬಿಲ್ಲೆಗಳು, ಸ್ವರ್ಣದ ಕಾಲ್ಗೆಜ್ಜೆ, ಕೈಗಳ್ಳ, ಅಪ್ಪಟ ಬಂಗಾರದ ಕಿವಿಯೋಲೆ, ಕಂಡವರ ಆಸ್ತಿ ಮೇಲೆ ಕಣ್ಣು ಹಾಕೋರು, ಅಮಾಯಕರ ಹಣ ಲಪಟಾಯಿಸೋಕೆ ಹೊಂಚು ಹಾಕೋ ಜನರ ನಡುವೆ ಸಿಕ್ಕ ನಿಧಿಯನ್ನ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ ಗದಗದ ಲಕ್ಕುಂಡಿ ಕುಟುಂಬಕ್ಕೆ ತಕ್ಕ ಫಲ ಸಿಗಲಿದೆ. ಮನೆ ಅಡಿಪಾಯ ಅಗೆಯುವಾಗ ಸಿಕ್ಕ ತಂಬಿಗೆಯಲ್ಲಿದ್ದ ನಿಧಿಯಲ್ಲಿ 5ನೇ 1 ಭಾಗವನ್ನ ಇದೇ ಬಡ ಕುಟುಂಬಕ್ಕೆ ಬಹುಮಾನವಾಗಿ ನೀಡಲಾಗುತ್ತೆ ಅಂತ ಅಧಿಕಾರಿಗಳು ಘೋಷಿಸಿದ್ದಾರೆ. ಲಕ್ಕುಂಡಿಗೆ ಬಂದ ಪುರಾತತ್ವ ಸಂಗ್ರಹಾಲಯಗಳ ಪರಂಪರೆ ಇಲಾಖೆ ನಿರ್ದೇಶಕ ಶಜೇಶ್ವರ ನಿಧಿ ಪರಿಶೀಲಿಸಿದ್ದಾರೆ. ಬಳಿಕ ಮಾತನಾಡಿದ ಅಧಿಕಾರಿ, ಈ ಕುಟುಂಬ ಮನೆ ಕಟ್ಟಿಕೊಳ್ಳಲು ಯಾವುದೇ ತೊಂದರೆ ಕೊಡಲ್ಲ. 5ನೇ 1 ಭಾಗದಷ್ಟು ಚಿನ್ನಾಭರಣ ಕುಟುಂಬಕ್ಕೆ ನೀಡ್ತೇವೆ. 1962ರ ಕಾಯ್ದೆ ಪ್ರಕಾರ ಇಲ್ಲಿ ಸಿಕ್ಕಿರುವುದು ನಿಧಿಯೇ ಅಂದ್ರು. ಪರಿಹಾರ ಕೊಡೋದಲ್ಲ, ಆಕ್ಟ್ ಅಲ್ಲಿ ಇದೆ, ಪರಿಹಾರ ಕೊಡ್ತಾರೆ ಸರ್. ಜಿಲ್ಲಾಡಳಿತದಿಂದ ಹೇಳ್ತಾರೆ ಸರ್, ಖಂಡಿತ ಸಲ್ಲುತ್ತೆ ಸರ್. 5.1% ಇದೆ ಸರ್, 5ನೇ 1 ಭಾಗ ಇದೆ ಸರ್. ಮತ್ತೊಂದೆಡೆ ನಿಧಿ ಪತ್ತೆ ಹಚ್ಚಿದ ರೀತಿ ಕುಟುಂಬ ಬಡತನದ ಸಂಕಷ್ಟ ತೋಡಿಕೊಂಡಿದೆ. ನಮಗೆ ಚಿನ್ನ ಬೇಡ, ಮನೆ ನಿರ್ಮಾಣ ಮಾಡಿಕೊಡಿ ಅಂತ ಒತ್ತಾಯಿಸಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕಿದ್ದು ನಿಧಿಯೇ ಅಲ್ಲ ಅಂತ ಭಾನುವಾರ ಅಧಿಕಾರಿ ಗೊಂದಲ ಸೃಷ್ಟಿಸಿದ್ದರು. ಇದೀಗ ಈ ಗೊಂದಲಕ್ಕೆ ತೆರೆ ಎಳೆಯಲಾಗಿದೆ. ನಿಧಿ ಸಿಕ್ಕಂತ ಲಕ್ಕುಂಡಿಯ ರಿತ್ತಿ ಕುಟುಂಬದ ಸ್ಥಳಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಪ್ರಾಮಾಣಿಕತೆ ಮೆರೆದ ಕುಟುಂಬದವರ ಜೊತೆಗೆ ಡಿಸಿ ಚರ್ಚಿಸಿದ್ರು. ಬಳಿಕ ಪ್ರತಿಕ್ರಿಯಿಸಿದ ಡಿಸಿ, ಕಾನೂನಿನ ನಿಯಮಗಳ ಪ್ರಕಾರ ಈ ಕುಟುಂಬಕ್ಕೆ ಸಿಗಬೇಕಾದ ಎಲ್ಲ ಪರಿಹಾರ ಸಿಗುತ್ತೆ ಎಂದ್ರು. ಇನ್ನು ಸಿಕ್ಕಿದ್ದು ನಿಧಿಯೇ ಅಲ್ಲ ಎಂದ ಪುರಾತತ್ವ ಇಲಾಖೆಯ ರಮೇಶ್ ಮೂಲಿಮನಿ ಬಾಯ್ತಪ್ಪಿ ಹಾಗೆ ಹೇಳಿದ್ದಾಗಿ ನನ್ನ ಬಳಿ ಹೇಳಿದ್ದಾರೆ ಅಂತ ತಿಳಿಸಿದ್ರು. ಯಾರೀಗ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಂದು ಕೊಟ್ಟಿದ್ದಾರೆ ಅವ್ರನ್ನ ಅಲ್ಗಳೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾಮಾಣಿಕತೆಗೆ ಸರ್ಕಾರದಲ್ಲಿ ಆಲ್ರೆಡಿ ಕಾನೂನಲ್ಲಿ ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಅವ್ರಿಗೆ ತಲುಪಿಸೋಕ್ಕೆ ನಾವು ಕ್ರಮ ತಗೊಂಡು ಬಾಯಿ ತಪ್ಪಿಂದ ಹೇಳಿದ್ದೀನಿ, ನನಗೆ ಅದು ನಿಧಿ ಅಂತ ನನಗೆ ಹೇಳಿದ್ದಾರೆ. ನನಗೆ ಹೇಳಿದ್ರೆ ಸಾಲದಪ್ಪ, ನೀವು ಊರು ತುಂಬ ಹೇಳಿದ್ಯಾ, ಊರವ್ರ ಮುಂದೆ ಹೇಳಂತ ಹೇಳಿದ್ವಿ. ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಜಕ್ಕೂ ನಿಧಿಯೋ ಅಥವಾ ಪೂರ್ವಜರು ಅಡಗಿಸಿಟ್ಟಿದ್ದ ಚಿನ್ನವೋ ಅಂತ ಈಗಲೂ ಕೆಲವರಿಗೆ ಗೊಂದಲ ಇದೆ. ಈ ಬಗ್ಗೆ ವಿಶ್ಲೇಷಿಸಿರೋ ಇತಿಹಾಸ ತಜ್ಞ ಪ್ರೊಫೆಸರ್ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್, ಭೂಮಿಯಲ್ಲಿ ಯಾವುದೇ ಪದಾರ್ಥ ಸಿಕ್ಕರೂ ಅದನ್ನ ನಿಧಿ ಅಂತಾನೆ ಪರಿಗಣಿಸಲಾಗುತ್ತೆ ಅಂದಿದ್ದಾರೆ. ಇನ್ನು ಕಾನೂನಿನ ಪ್ರಕಾರ ಅದು ಸರ್ಕಾರಕ್ಕೆ ಸೇರಿತು. ನಿಧಿ ಸರ್ಕಾರಕ್ಕೆ ತಲುಪಿಸಿದವರಿಗೆ ಬಹುಮಾನ ನೀಡಲಾಗುತ್ತೆ. ಇನ್ನು ಲಕ್ಕುಂಡಿ ಐತಿಹಾಸಿಕವಾದ ಗ್ರಾಮವಾಗಿದ್ದು ನಿಧಿಗಳ್ಳರ ಕಣ್ಣು ಬೀಳುತ್ತೆ. ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಬೇಕು ಅಂದಿದ್ದಾರೆ. ಭಾರತದ ಭೂಭಾಗದಲ್ಲಿ ಯಾರಿಗಾದರೂ ಮಾಲೀಕತ್ವ ಸೇರಿರಲಿ ಭೂಮಿ, ಆ ಭೂಮಿಯ ಒಳಭಾಗದಲ್ಲಿದ್ದರೆ, ಅದು ಭೂಮಿಯ ಒಳಭಾಗದಲ್ಲಿ ಅದನ್ನ ಹೂಳಲಾಗಿದ್ರೆ ಅದನ್ನ ನಿಧಿ ಅಂತ ಪರಿಗಣಿಸಲಾಗುತ್ತೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಗ್ತಾ ಇದ್ದ ಹಾಗೆ ಬಹಳಷ್ಟು ನಿಧಿಗಳ್ಳರು ದುಷ್ಟರ ವಕ್ರದೃಷ್ಟಿ ಈ ಗ್ರಾಮದ ಮೇಲೆ ಬಿದ್ದಿರುತ್ತೆ. ಆದ್ರೆ ಹೀಗೆ ನಿಧಿ ಆಸೆಗೆ ಬಿದ್ದು ಹೋದವರು ಯಾರೂ ಬದುಕಿಲ್ಲ ಅಂತ ಲಕ್ಕುಂಡಿ ನಿಧಿ ನಿಗೂಢದ ಬಗ್ಗೆ ಅಜ್ಜ ಮಾಹಿತಿಯನ್ನ ನೀಡಿದ್ದಾರೆ. ನಮ್ಮೂರಲ್ಲಿ ಎಲ್ಲಿ ಅಗೆದ್ರೂ ಬಂಗಾರ ಸಿಗುತ್ತೆ. ಈ ಹಿಂದೆ ಈ ನಿಧಿಗೆ ಆಸೆ ಪಟ್ಟವರೆಲ್ಲ ರಕ್ತಕಾರಿ ಸತ್ತಿದ್ದಾರೆ ಅಂತ ಗ್ರಾಮದ 76 ವರ್ಷದ ಈರಪ್ಪ ಕಣವಿ ಬೆಚ್ಚಿ ಬೀಳಿಸೋ ವಿಚಾರ ತಿಳಿಸಿದ್ದಾರೆ. ರಕ್ತ ಕಾಯ್ಕೊಂಡು ಸತ್ತಾರ, ರಕ್ತ ಕಾಯ್ಕೊಂಡು ಸತ್ತಾರ. ನಮಗೆಲ್ಲ ಹಿರಿಯರು ಹೇಳ್ತೀವಿ, ಅಲ್ಲಿ ಬ್ಯಾಡ ಅಂದ್ರಂತ ಶಗೂರಪ್ಪನವರು ದೇವಸ್ಥಾನ, ಅದು ಬ್ಯಾಡು ಅಂತ ನಿಮ್ಮಂತ ಹೇಳಿ ಕೇಳಿಲ್ಲ. ಅವು ಏನು ಮಾಲಕ್ಕೆ ತಂದು ಸತ್ತ, ಅದು ಬ್ಯಾಡಂತ ಏನೋ ಎಬ್ಬಿಸಿ ರಕ್ತ ಕಾಯ್ಕೊಂಡು ನಮಗೆ ಸತ್ತ. ಏನೋ ನಾವು 4 ಆಗಿದ್ವಿ ಅಂತೇಳಿ ಬಂಗಾರ ಸಿಕ್ಕಿದ್ವು. ಅದು ಒಳ್ಳೇದಲ್ಲ ಅಂತ ಸಿಕ್ಕೂ ಒಳ್ಳೇದಲ್ಲ, ಅವ್ರು ಒಳ್ಳೇದಾಗಿಲ್ಲ. ಮತ್ತೊಂದ್ ಕಡೆ ನಿಧಿ ಸಿಕ್ಕರೆ ಅಪಶಕುನ ಅನ್ನೋದೇ ಸುಳ್ಳು, ಅದರಿಂದ ಕೆಡಕಾಗುತ್ತೆ ಅನ್ನೋದು ಮೂಢನಂಬಿಕೆ ಅಂತ ಇತಿಹಾಸ ತಜ್ಞ ಡಾಕ್ಟರ್ ಶೆಲ್ವಪಿಳ್ಳ ಅಯ್ಯಂಗಾರ್ ಹೇಳಿದ್ದಾರೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಮಂಗಳೂರು ಮೂಲದ ಟೆಕ್ಕಿ ಯುವತಿ ಕೊಲೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಯುವತಿ ಕೊಲೆ ಕೇಸ್ ತನಿಖೆ ವೇಳೆ ಪೊಲೀಸರಿಗೆ ರೇಪ್ ಅಂಡ್ ಮರ್ಡರ್ ಶಂಕೆ ವ್ಯಕ್ತವಾಗಿದೆ. ಆರೋಪಿ ಕರ್ನಲ್ ಕುರೈ ವಿರುದ್ಧ ಅತ್ಯಾಚಾರ ಕೇಸ್ ಕೂಡ ದಾಖಲಿಸಿ ತನಿಖೆ ತೀವ್ರಗೊಳಿಸಲಾಗಿದೆ. ಏನೇ ಕೇಳಿದ್ರೂ ಆರೋಪಿ ಗೊತ್ತಿಲ್ಲ ಎನ್ನುತ್ತಿದ್ದು ಮೃತಳ ಎಫ್ಎಸ್ಎಲ್ ವರದಿಗಾಗಿ ಕೆಲ ಸ್ಯಾಂಪಲ್ ಕಳುಹಿಸಲಾಗಿದೆ. ಜನವರಿ 3ರ ರಾತ್ರಿ 9 ಗಂಟೆಗೆ ಅಪಾರ್ಟ್ಮೆಂಟ್ಗೆ ನುಗ್ಗಿದ್ದ ಕರ್ನಲ್ ಕುರೈ ಮನೆಯ ಸ್ಲೈಡಿಂಗ್ ವಿಂಡೋ ಮೂಲಕ ಒಳ ಬಂದಿದ್ದ. ಸಂತ್ರಸ್ತೆ ಅತ್ಯಾಚಾರಕ್ಕೆ ಯತ್ನಿಸಿದ್ದ. ಪ್ರತಿರೋಧ ತೋರಿದಾಗ ಬಲವಂತವಾಗಿ ಮೇಲೆರಗಿದ್ದ. ಈ ವೇಳೆ ಯುವತಿ ಕೆಳಗೆ ಬಿದ್ದು ಪೆಟ್ಟಾಗಿ ಪ್ರಜ್ಞಾಹೀನಳಾಗಿದ್ದಾಳೆ. ಇದರಿಂದ ಗಾಬರಿಗೊಂಡ ಆರೋಪಿ ಸಂತ್ರಸ್ತೆ ಬಟ್ಟೆ ಹಾಸಿಗೆ ಮೇಲೆ ಹಾಕಿ ಬೆಂಕಿ ಹಾಕಿ ಪರಾರಿಯಾಗಿದ್ದಾನೆ. ಸಂತ್ರಸ್ತೆಯ ಮೊಬೈಲ್ ತೆಗೆದುಕೊಂಡು ಹೋಗಿದ್ದಾನೆ. ಅದೇ ಮೊಬೈಲ್ ಟ್ರ್ಯಾಕ್ ಮಾಡಿದಾಗ ಆರೋಪಿ ಕುರೈ ಸಿಕ್ಕಿ ಬಿದ್ದಿದ್ದಾನೆ. ಯುವಕರೇ ಹುಷಾರ್, ಡೇಟಿಂಗ್ ಆ್ಯಪ್ಗಳಲ್ಲಿ ಯುವತಿಯರ ಮೋಹದ ಬಲೆಗೆ ಬೀಳುವ ಮುನ್ನ ಹುಷಾರ್. ಯಾಮಾರಿದ್ರೆ ಹಣ ಮಾನ ಎರಡೂ ನಷ್ಟವಾಗುವುದು ಪಕ್ಕ. ಇಂಥದ್ದೇ ಡೇಟಿಂಗ್ ಆ್ಯಪ್ ಜಾಲಕ್ಕೆ ಯುವಕನೊಬ್ಬ ಬಿದ್ದಿದ್ದು ಬರೋಬ್ಬರಿ 1.5 ಲಕ್ಷ ರೂಪಾಯಿ ಹಣ ಕಳೆದುಕೊಂಡಿದ್ದಾನೆ.
ಹ್ಯಾಪನ್ ಎಂಬ ಡೇಟಿಂಗ್ ಆಪ್ನಲ್ಲಿ ಯುವಕ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದ. ಬಳಿಕ ಇಶಾನಿ ಎಂಬ ಯುವತಿಯಿಂದ ಫ್ರೆಂಡ್ ರಿಕ್ವೆಸ್ಟ್ ಬಂದಿದ್ದು, ಇಬ್ಬರ ನಡುವೆ ಮೊಬೈಲ್ ನಂಬರ್ ಶೇರ್ ಆಗಿ ಖಾಸಗಿ ವಿಚಾರಗಳ ಚಾಟಿಂಗ್ ನಡೆದಿತ್ತು. ಯುವತಿ ಬೆತ್ತಲೆಯಾಗಿ ವಿಡಿಯೋ ಕಾಲ್ ಮಾಡಿದ್ದು ಯುವಕನ ಬಟ್ಟೆಯನ್ನು ಬೆಚ್ಚಿಸಿದ್ಲು. ಯುವಕ ಬೆತ್ತಲಾಗಿದ್ದನ್ನ ವಿಡಿಯೋ ಫೋಟೋ ರೆಕಾರ್ಡ್ ಮಾಡಲಾಗಿತ್ತು. ಬಳಿಕ ಯುವಕನಿಗೆ ಬೆತ್ತಲೆ ಫೋಟೋ ಕಳುಹಿಸಿ ಬ್ಲಾಕ್ ಮೇಲ್ ಮಾಡಿ ಭರ್ತಿ 1,53,000 ಹಣ ವಸೂಲಿ ಮಾಡಲಾಗಿದೆ. ಇನ್ನಷ್ಟು ಹಣ ಕೇಳಿದಾಗ ಯುವಕ ದೂರು ದಾಖಲಿಸಿದ್ದಾನೆ. ಪ್ರಾಥಮಿಕ ತನಿಖೆಯಲ್ಲಿ ಇದು ಎಐ ಮೂಲಕ ಕ್ರಿಯೇಟ್ ಮಾಡಲಾದ ಯುವತಿ ಅನ್ನೋದು ಗೊತ್ತಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ನ A1 ಆರೋಪಿ ಪವಿತ್ರ ಗೌಡಗೆ ನ್ಯಾಯಾಲಯ ಶಾಕ್ ಕೊಟ್ಟಿದೆ. ಈ ಹಿಂದೆ ಪವಿತ್ರ ಗೌಡ, ನಾಗರಾಜು ಮತ್ತು ಲಕ್ಷ್ಮಣ್ಗೆ ಮನೆಯಿಂದ ಊಟ ನೀಡುವಂತೆ ಬೆಂಗಳೂರಿನ 57ನೇ CCH ಕೋರ್ಟ್ ಆದೇಶಿಸಿತ್ತು. ಇದೀಗ ವಾರಕ್ಕೊಮ್ಮೆ ಒಂದು ದಿನ ಮಾತ್ರ ಪವಿತ್ರ ಗೌಡ, ನಾಗರಾಜು ಮತ್ತು ಲಕ್ಷ್ಮಣ್ಗೆ ಮನೆಯಿಂದ ಊಟ ನೀಡುವಂತೆ ಕೋರ್ಟ್ ತನ್ನ ಆದೇಶ ಬದಲಾಯಿಸಿದೆ. ಪ್ರತಿದಿನ ಮನೆ ಊಟ ನೀಡೋದಕ್ಕೆ ಜೈಲು ಅಧಿಕಾರಿಗಳು ಆಕ್ಷೇಪ ಸಲ್ಲಿಸಿದ ಹಿನ್ನೆಲೆ ಕೋರ್ಟ್ ಆದೇಶ ಮಾರ್ಪಡಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬಂದ ಅಶ್ಲೀಲ ಕಮೆಂಟ್ಗಳ ಬಗ್ಗೆ ಕಾಂಗ್ರೆಸ್ ಶಾಸಕಿ ನಯನಾ ಮೋಟಮ್ಮ ಪ್ರತಿಕ್ರಿಯಿಸಿದ್ದಾರೆ. ವ್ಯಾಯಾಮ ಮಾಡಿದ್ರು ತಪ್ಪು, ಬರ್ತ್ಡೇ ಆಚರಿಸಿದ್ರು ತಪ್ಪ, ಪಾರದರ್ಶಕವಾಗಿ ಜೀವನ ಮಾಡೋದು ತಪ್ಪ. ಇಂತಹ ಕಮೆಂಟ್ ಮಾಡುವವರಿಂದ ನನಗೆ ಜಿಗುಪ್ಸೆ ಆಗಿದೆ. ಆದರೆ ನಾನು ಯಾರಿಗೂ ಭಯಪಡಲ್ಲ ಅಂತ ಶಾಸಕಿ ಹೇಳಿದ್ದಾರೆ. ಎಲ್ಲರಿಗೂ ನಮ್ಮದೇ ಆದಂಥ ಒಂದು ಸ್ವಲ್ಪ ಸಮಯ ಇದ್ದೇ ಇರುತ್ತೆ. ನಾವು ಎಕ್ಸಸೈಸ್ ಮಾಡಿದರೆ ತಪ್ಪು, ನಾವು ನಮ್ಮ ಮಕ್ಕಳ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ತಪ್ಪು, ಹಬ್ಬ ಸಂಭ್ರಮಾಚರಣೆ ಮಾಡಿದ್ರೆ ತಪ್ಪು. ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಮೋಕ ಹೇಳಿದ್ದಾರೆ. ಇನ್ನು ಪಾದಯಾತ್ರೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಅನಿಲ್ ಮೋಕ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಪ್ರತಿಭಟನಾ ರ್ಯಾಲಿಯಲ್ಲಿ ವಿಜಯೇಂದ್ರ, ಆರ್ ಅಶೋಕ್ ಭಾಗಿಯಾಗ್ತಾರೆ ಅಂತಾನೂ ಹೇಳಿದ್ದಾರೆ. ಜನವರಿ 17ರಂದು ಪಾದಯಾತ್ರೆ ಮಾಡ್ತೀವಿ. ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಬೇಕಾ, ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕಾ ಅನ್ನೋದು ಸೋಮವಾರ ಡಿಸೈಡ್ ಆಗುತ್ತೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ರು. ಇದೀಗ ಜನವರಿ 17ರಂದು ಪ್ರತಿಭಟನಾ ರ್ಯಾಲಿ ನಡೆಸೋದಂತೂ ಪಕ್ಕಾ ಅಂತ ಅನಿಲ್ ಮೋಕ ಹೇಳಿದ್ದಾರೆ. ಸದ್ಯಕ್ಕೆ ಫಿಕ್ಸ್ ಆಗಿದೆ. ಮುಂದಿನ ದಿನದಲ್ಲಿ ನಮ್ಮ ರಾಜ್ಯ ನಾಯಕರು ಪಾರ್ಟಿ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲವೂ ಕೂಡ ಒಟ್ಟಿಗೆ ಸೇರಿ ಮಾಡೋದಿದೆ. 17ನೇ ತಾರೀಕು ಬೃಹತ್ ಪ್ರತಿಭಟನೆ ಮತ್ತು ಪ್ರತಿಭಟನಾ ಸಭೆ, ಇಷ್ಟು ಬಹಳ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ನಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ದ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿ ಒಟ್ಟು 8 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ತುಮಕೂರು ಶಾಲೆಯೊಂದರ ಮುಖ್ಯೋಪಾಧ್ಯಾಯ ವಿಡಿ ಗಿರೀಶ್, ಕಲಬುರಗಿ ಶಿಕ್ಷಕರಾದ ಶಾಹಿದಾ ಬೇಗಂ, ಫರ್ಜಾನಾ ಬೇಗಂ, ಶಿಕ್ಷಕ ಮೊಹಮ್ಮದ್ ಸಿರಾಜುದ್ದೀನ್, ಸಹ ಶಿಕ್ಷಕಿ ಫಾಹಿದಾ, ರಾಮನಗರದ ಶಿಕ್ಷಕ ಅಮ್ಜಾದ್ ಖಾನ್ನನ್ನ ಬಂಧಿಸಿದ ಉತ್ತರ ವಿಭಾಗದ ಸೈಬರ್ ಪೊಲೀಸರು ವಿಚಾರಣೆ ಆರಂಭಿಸಿದ್ದಾರೆ. ಜನವರಿ 7ರಂದು ನಡೆದ ಇಂಗ್ಲಿಷ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಜನವರಿ 8ರಂದು ನಡೆದ ಹಿಂದಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಜನವರಿ 10ರಂದು ನಡೆದ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ವು. ಯೂಟ್ಯೂಬ್ನಲ್ಲಿ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆ ಹರಿದಾಡಿದ್ದು, ಈ ಬಗ್ಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿ ದೂರು ನೀಡಿದ್ರು. ಬೆಂಗಳೂರು ಉತ್ತರ ವಿಭಾಗದ ಸೆನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪೊಲೀಸರ ತನಿಖೆ ವೇಳೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವುದು ಬಯಲಾಗಿದೆ. ಇನ್ನು ಆನ್ಲೈನ್ನಲ್ಲಿ ಪ್ರಶ್ನೆ ಪತ್ರಿಕೆ ಶೇರ್ ಮಾಡಿದವರ ವಿರುದ್ಧವೂ ಕಾನೂನು ಕ್ರಮ ಜರುಗಿಸುತ್ತೇವೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಹೇಳಿದ್ದಾರೆ. ಕ್ರಮ ತಗೊಳ್ತೀವಿ. ಯಾಕಂದರೆ ಯಾರು ಸೋಷಿಯಲ್ ಮೀಡಿಯಲ್ಲಿ ಹಾಕಿದಾರೆ ಅವ್ರು ಖಂಡಿತ ಅವ್ರದ್ದು ಕೂಡ ಜವಾಬ್ದಾರಿ ಬರ್ತದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ದರ ಏರಿಕೆಯ ಶಾಕ್ ಕಾದಿದೆ. ಅಲ್ಲದೆ ಮುಂದಿನ ವರ್ಷಗಳಲ್ಲೂ ಫೆಬ್ರವರಿ ತಿಂಗಳಿನಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಟಿಕೆಟ್ ದರ ಹೆಚ್ಚುವರಿ ಹೊರೆಯಾಗುತ್ತೆ. ಯಾಕಂದ್ರೆ ಈ ಹಿಂದೆ BMRCL ತಪ್ಪು ಲೆಕ್ಕ ಕೊಟ್ಟು ದರ ಏರಿಕೆ ಮಾಡಿತ್ತು. 2025ರ ಫೆಬ್ರವರಿ 9ರಂದು BMRCL ಟಿಕೆಟ್ ದರವನ್ನು %105.5ರಷ್ಟು ಏರಿಸಿತ್ತು. ಪ್ರಯಾಣಿಕರ ಆಕ್ರೋಶದ ಬಳಿಕ %71.5ಕ್ಕೆ ಟಿಕೆಟ್ ದರವನ್ನು ಇಳಿಸಿದ್ದರು. ಇದಾದ ಬಳಿಕ ದರ ನಿಗದಿ ಸಮಿತಿ ಮೆಟ್ರೋ ರೈಲುಗಳ ನಿರ್ವಹಣಾ ವೆಚ್ಚವನ್ನು ಸರಿದೂಗಿಸೋದಕ್ಕೆ ಪ್ರತಿ ವರ್ಷ ಗರಿಷ್ಠ %5ರಷ್ಟು ಸ್ವಯಂಚಾಲಿತ ದರ ಪರಿಷ್ಕರಣೆಗೆ ಶಿಫಾರಸನ್ನ ನೀಡಿತ್ತು. ಹೀಗಾಗಿ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಟಿಕೆಟ್ ದರ ಏರಿಕೆ ಆಗುತ್ತೆ. ಈ ಮೂಲಕ ನಮ್ಮ ಮೆಟ್ರೋ ದೇಶದಲ್ಲೇ ದುಬಾರಿ ಮೆಟ್ರೋ ಅನ್ಸ್ಕೊಂಡಿದೆ. ಬೆಂಗಳೂರಿನ 5 ಪಾಲಿಕೆಗಳಿಗೆ ಜೂನ್ 30ರೊಳಗೆ ಚುನಾವಣೆ ಪೂರ್ಣಗೊಳಿಸಲು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ನಿರ್ದೇಶನ ನೀಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಿಚಾರಣೆ ವೇಳೆ ರಾಜ್ಯ ಸರ್ಕಾರದ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿ, ಈಗ ಮೀಸಲಾತಿಯ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ ಎಂದರು. ಇನ್ನು ಚುನಾವಣಾ ಆಯೋಗದ ಪರ ವಾದ ಮಂಡಿಸಿದ ಹಿರಿಯ ವಕೀಲ KN ಫಣೀಂದ್ರ, ಮಾರ್ಚ್ 16ರೊಳಗೆ ಮತದಾರರ ಪಟ್ಟಿ ಅಂತಿಮಪಡಿಸಲಾಗುವುದು. ಮಾರ್ಚ್ನಿಂದ SSLC ಮತ್ತಿತರ ಪರೀಕ್ಷೆಗಳು ನಿಗದಿಯಾಗಿವೆ. ಮೇ 26ರ ಒಳಗೆ 5 ಪಾಲಿಕೆಗಳ ಚುನಾವಣೆ ದಿನಾಂಕ ಘೋಷಿಸಲಾಗುವುದು ಎಂದಿದ್ದಾರೆ. ವಾದ ಆಲಿಸಿದ ಸುಪ್ರೀಂ ಕೋರ್ಟ್ ಫೆಬ್ರವರಿ 20ರೊಳಗೆ ಅಂತಿಮ ಮೀಸಲಾತಿ ಹೊರಡಿಸಲು ಸರ್ಕಾರಕ್ಕೆ ಸೂಚನೆ ನೀಡಿದೆ.
ಜೂನ್ 30ರ ಒಳಗೆ ಬೆಂಗಳೂರಿನ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸುವಂತೆ ಸರ್ಕಾರ ಹಾಗೂ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಮೋದಿ ಒಂದೆಡೆ ಗುಡಿ ದೇವಸ್ಥಾನಕ್ಕೆ ಹೋಗಿ ಗಂಟೆ ಬಾರಿಸ್ತಾರೆ, ಇನ್ನೊಂದ್ ಕಡೆ ಹೋಗಿ ಬುಡುಬುಡಿಕೆ ರೀತಿ ಕೈಯಲ್ಲಾಡಿಸ್ತಾರೆ. ಪ್ರಧಾನಿ ಮೋದಿ ಬರೀ ದೇವಸ್ಥಾನ ಸುತ್ತುತ್ತಾ ಇದ್ರೆ ದೇವರು ಪ್ರಸನ್ನ ಆಗಲ್ಲ, ಕೆಲಸ ಮಾಡಿ ಆಗ ದೇವರು ಪ್ರಸನ್ನ ಆಗ್ತಾನೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆ ಯಡ್ರಾಮಿಯಲ್ಲಿ ನಡೆದಂತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಖರ್ಗೆ ಮೋದಿ ವಿರುದ್ಧ ಗುಡುಗಿದ್ದಾರೆ. ಒಂದ್ ಕಡೆ ಹೋಗಿ ಗಂಟೆ ಬಾರಿಸ್ತಾನೆ, ಒಂದ್ ಕಡೆ ಹೋಗಿ ಬುಡುಬುಡಿಕೆ ಇದು ಹೆಂಗ್ ಬಾರಿಸ್ತಾನೆ ಅದು ಬಾರಿಸ್ತಾನೆ. ಯಾವುದೇ ಒಂದು ದೇವರು ಪ್ರಸನ್ನ ಆಗ್ಬೇಕಾದ್ರೆ ನಿಮ್ಮ ಕೆಲಸದಲ್ಲಿಂದ ಪ್ರಸನ್ನ ಆಗ್ತಾನೆ ಹೊರತಾಗಿ ನಿಮ್ಮ ಬುಡ್ಬುಡಿಕೆ ಹಂಗೆ ನೀವು ಬಾರಿಸಿದ್ರೆ ಅದರಿಂದ ಪ್ರಸನ್ನ ಆಗಲ್ಲ. ಅದರಿಂದ ದೇವರು ಪ್ರಸನ್ನ ಆಗ್ತಾರ? ಬಸವಣ್ಣನವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ. ನೀವು ಕಾಯಕ ಮಾಡಿದ್ರೆ ತಾನೇ ನಿಮಗೆ ಕೈಲಾಸ ಸಿಗ್ಬೇಕು. ಪ್ರಧಾನಿ ಮೋದಿ ಮತ್ತು ಜರ್ಮನ್ ಚಾನ್ಸಲರ್ ಫ್ರೆಡ್ರಿಚ್ ಮೆರ್ಚ್ ಗುಜರಾತ್ನ ಅಹಮದಾಬಾದ್ನಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಚಾಲನೆ ನೀಡಿದರು. ಜರ್ಮನಿ ಚಾನ್ಸಲರ್ ಆದ ಬಳಿಕ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಆಗಮಿಸಿರುವ ಫ್ರೆಡ್ರಿಚ್ ಸಬರಮತಿ ನದಿ ತೀರದಲ್ಲಿ ಮೋದಿ ಜೊತೆಗೂಡಿ ಹನುಮಂತನ ಆಕೃತಿಯ ಗಾಳಿಪಟ ಹಾರಿಸಿದರು. ಈ ಗಾಳಿಪಟ ಉತ್ಸವದಲ್ಲಿ 50 ದೇಶಗಳ 135 ಸ್ಪರ್ಧಿಗಳು ಭಾಗವಹಿಸಿದರು. ಇನ್ನು ಪ್ರಧಾನಿ ಮೋದಿ ಮಕರ ಸಂಕ್ರಾಂತಿಯ ದಿನ ದೆಹಲಿಯಲ್ಲಿ ತಮ್ಮ ನೂತನ ಕಚೇರಿಗೆ ಶಿಫ್ಟ್ ಆಗಲಿದ್ದಾರೆ. ಸೆಂಟ್ರಲ್ ವಿಸ್ತಾರ್ ರೀಡೆವಲಪ್ಮೆಂಟ್ ಯೋಜನೆಯಡಿ 1189 ಕೋಟಿ ವೆಚ್ಚದಲ್ಲಿ ಪ್ರಧಾನಿ ಕಚೇರಿಯನ್ನ ನಿರ್ಮಿಸಲಾಗಿದೆ. 16 ಉಪಗ್ರಹಗಳು ಇದ್ದ ಇಸ್ರೋದ PSLV C-62 ರಾಕೆಟ್ ಕಕ್ಷೆ ಸೇರುವಲ್ಲಿ ವಿಫಲವಾಗಿದೆ. ಆಂಧ್ರದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ PSLV C-62 ರಾಕೆಟ್ ಉಡಾವಣೆ ನಡೆಯಿತು. ಉಡಾವಣೆ ಯಶಸ್ವಿಯಾದರೂ ರಾಕೆಟ್ ಕಕ್ಷೆ ಸೇರುವಲ್ಲಿ ವಿಫಲವಾಗಿದೆ. 3ನೇ ಹಂತ ತಲುಪಿದ ನಂತರ ರಾಕೆಟ್ನಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಮಿಷನ್ ಫೇಲ್ ಆಗಿದೆ. ಇದರಿಂದ ರಾಕೆಟ್ನಲ್ಲಿದ್ದ 16 ಉಪಗ್ರಹಗಳು ನಾಪತ್ತೆಯಾಗಿವೆ. ಇದು ಇಸ್ರೋಗೆ ಸತತ 2ನೇ ಹಿನ್ನಡೆಯಾಗಿದೆ. 2025ರಲ್ಲೂ ಇದೇ ರೀತಿ ಇಸ್ರೋದ ರಾಕೆಟ್ ವಿಫಲವಾಗಿತ್ತು. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 14,046 ರೂಪಾಯಿ ಇತ್ತು. ಇಂದು 14,215ಕ್ಕೆ ಏರಿದೆ.